ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಆ ಬುಕ್ ತೊಗೊಳ್ಳಿ ಕನ್ನಡ. ಸೊ ನಾರದ ಮುನಿ ಅವರು ತನ್ನ ವೇದವ್ಯಾಸರಿಗೆ ಅನುಭವ ಆಗಿದ್ದೆಲ್ಲ ಹೇಳ್ತಾ ಇದ್ದಾರೆ. ಯಾವ ಥರ ಅವರು ಭಗವಂತನ ಬಗ್ಗೆ, ಭಗವಂತನ ಒಂದು ದಿವ್ಯವಾದ ಜ್ಞಾನವನ್ನು ಹೇಗೆ ಪಡ್ಕೊಂಡ್ರು, ಅದಕ್ಕೆ ಕ್ರಮೇಣ ಅವರು ಯಾವುದರಲ್ಲಿ ಪ್ರಯತ್ನ ಪಟ್ಟರು, ಇದೆಲ್ಲ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ನಿನ್ನೆ ಶ್ಲೋಕದಲ್ಲಿ ನಾವು ಭಗವಂತನಿಗೆ ಮಾಯಾವಾದಿಗಳು ರೂಪ ಇಲ್ಲ ಅಂತ ಹೇಳಿ ಅವರು ತನ್ನ ಸ್ವಂತ ವ್ಯಾಖ್ಯಾನಗಳು ಕೊಡ್ತಾರೆ. ಆಮೇಲೆ ಮತ್ತು ಭಗವಂತನೇ ಎಲ್ಲದಕ್ಕೂ ಮೂಲ ಕಾರಣ, ಕೃಷ್ಣನೇ ಮೂಲ ಕಾರಣ, ಕೃಷ್ಣನ ಮಾಧ್ಯಮದಲ್ಲಿ ಇಟ್ಕೊಂಡು ನಾವು ಪ್ರತಿಯೊಂದು ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿ ನಿನ್ನೆ ನಾವು ಮಾತಾಡ್ಕೊಂಡ್ರಿ. ಅದರಲ್ಲಿ ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ ಇವ್ರ ಬಗ್ಗೆ ನಾವು ಮಾತಾಡಿದ್ವಿ. 4 ಚತುರ್ಮೂರ್ತಿಗಳು ಭಗವಂತನ ಎಡಗಡೆ ಭಗವಂತನಿಗೆ, ವಾಸುದೇವನಿಗೆ ಎಡಗಡೆ ಬಂದು ಇವರಿರ್ತಾರೆ ಅಂತ ನಿನ್ನೆ ಅದೇ ಎಡಗಡೆ ಇಬ್ಬರು, ಬಲಗಡೆ ಇಬ್ಬರು ಅಂತೇಳಿ ನಾವು ಮಾತಾಡ್ಕೊಂಡ್ರಿ. ಮತ್ತು ಭಗವಂತನಿಗೆ ಭೌತಿಕ ರೂಪ ಇಲ್ಲ, ಆಧ್ಯಾತ್ಮಿಕವಾದ ರೂಪ ಇರೋದು. ಭಗವಂತ ಮೂರ್ತಿ, ಅಮೂರ್ತಿ ಅಲ್ಲ ಅಂತ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಹೇಳಿರೋದೆಲ್ಲ ನಾವು ನಿನ್ನೆ ಮಾತಾಡಿದ್ರಿ. ಪಂಚರಾತ್ರಿಕ ವಿಧಿಯನ್ನು ನಾವು ಫಾಲೋ ಮಾಡಬೇಕು, ಆಚರಣೆ ಮಾಡಬೇಕು ಅಂತ ಹೇಳಿದ್ರಿ. ಸೊ ಈ ಆಧುನಿಕ ಯುಗಕ್ಕೆ ಪಂಚರಾತ್ರವೇ ವೇದಕ್ಕಿಂತ ಹೆಚ್ಚು ಮಹತ್ವವಾದದ್ದು ಅಂತ ಹೇಳ್ತಾ ಇದ್ದಾರೆ. ವೇದಗಳಿಗಿಂತ ಪಂಚರಾತ್ರಿಕ ವಿಧಿ ಫಾಲೋ ಮಾಡೋದು ತುಂಬ ಅತ್ಯುತ್ತಮವಾದದ್ದು ಅಂತ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ 39ನೇ ಶ್ಲೋಕದಲ್ಲಿ ಹೇ ಬ್ರಾಹ್ಮಣರೇ, ಹೀಗೆ ಪರಮಸ್ವಾಮಿಯಾದ ಶ್ರೀಕೃಷ್ಣನಿಂದ ನನಗೆ ಮೊದಲು ವೇದಗಳ ರಹಸ್ಯ ಭಾಗಗಳಿರುವ ಭಗವತ್ ಸಂಬಂಧವಾದ ಪಾರಮಾರ್ಥಿಕ ಜ್ಞಾನವು ಪ್ರಾಪ್ತವಾಯಿತು. ಇಲ್ಲಿ ಇವರು ನಾರದ ಮುನಿ ಹೇಳ್ತಾರೆ ವೇದವ್ಯಾಸರಿಗೆ, ನನಗೆ ಭಗವಂತನ ಹೀಗೆ ಪರಮಸ್ವಾಮಿ ಶ್ರೀಕೃಷ್ಣನಿಂದ ನನಗೆ ಮೊದಲು ಏನಾಯಿತು, ವೇದಗಳಲ್ಲಿ ರಹಸ್ಯ ಭಾಗಗಳು ಏನೇನಿದೆಯೋ ಅದೆಲ್ಲ ನನಗೆ ಅರ್ಥ ಆಯಿತು. ಭಗವತ್ ಸಂಬಂಧವಾದ ಪಾರಮಾರ್ಥಿಕ, ಭಗವಂತನಿಗೆ ಸಂಬಂಧವಾದ ಭಗವಂತನಿಗೆ ಸಂಬಂಧವಾದ ರಹಸ್ಯ ಭಾಗಗಳೆಲ್ಲ ನನಗೆ ಮೊದಲು ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಾಪ್ತಿ ಬಂತು. ಅನಂತರ ಆಧ್ಯಾತ್ಮಿಕ ಸಂಪತ್ತು ಮತ್ತು ಅತ್ಯಂತ ಆಪ್ತವಾದ ಪ್ರೇಮ ಸೇವೆಯೇ ಲಭ್ಯವಾಯಿತು. ಸೊ ಯಾವಾಗ ಭಗವಂತನಿಗೆ ಸಂಬಂಧವಾದ ರಹಸ್ಯ, ವೇದಗಳಲ್ಲಿರೋ ರಹಸ್ಯಗಳೆಲ್ಲ ನಾನು ತಿಳ್ಕೊಂಡು, ಆವಾಗ ನನಗೇನಾಯಿತು, ಭಗವಂತನ ಸಂಪತ್ತೇನು, ಆಮೇಲೆ ಪ್ರೇಮ ಭಕ್ತಿ ಅಂದರೆ ಏನು, ಇದೆಲ್ಲ ನಾನು ಕಲ್ತ್ಕೊಂಡೆ ಅಂತೇಳಿ ನಾರದ ಮುನಿ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಮೊದಲನೇ ಮೆಟ್ಟು ಅಂದರೆ ಮೊದಲನೇ ಹೆಜ್ಜೆ ಏನು ಅಂದರೆ ಶಬ್ದ ಅಂತ ಹೇಳ್ತಾ ಇದ್ದಾರೆ. ಶಬ್ದ ಅಂದರೆ ಏನಿಲ್ಲ, ಭಗವಂತನ ಶಬ್ದ ಅಂದರೆ ಏನು ಅರ್ಥ ನೆನ್ನೆ ಹೇಳಿದೆ ನಾನು. ಕಲಿಯುಗದಲ್ಲಿ ಭಗವಂತನು ಯಾವ ರೂಪದಲ್ಲಿ ಬಂದಿದ್ದಾನೆ, ಶಬ್ದ ರೂಪದಲ್ಲಿ ಬಂದಿದ್ದಾನೆ, ಅಂದರೆ ನಾಮರೂಪದಲ್ಲಿದ್ದಾನೆ. ಅದೇ ನಾಮರೂಪದಲ್ಲಿ ಬಂದಿದ್ದಾನೆ. ದಿವ್ಯ ಶಬ್ದದ ಮೂಲಕ ಶ್ರೀಕೃಷ್ಣನೊಡನೆ ಉಂಟಾಗುವ ಸಮಗಮವಾಗಲಿ, ಅಖಂಡನಾದ ಶ್ರೀಕೃಷ್ಣನ ಸಂಪರ್ಕವಾಗಲಿ, ಎರಡೂ ಒಂದೇ. ಸೊ ಭಗವಂತನ ರೂಪಕ್ಕೆ, ಭಗವಂತನ ನಾಮಕ್ಕೆ ಯಾವ ಥರವಾದ ವ್ಯತ್ಯಾಸ ಇಲ್ಲ. ನೀವು ಭಗವಂತನ ನಾಮ ಹೇಳ್ತಾ ಇದ್ರೆ ಭಗವಂತನ ರೂಪ ನೋಡ್ಬೋದು. ಆದರೆ 10 ಅಪರಾಧಗಳನ್ನ ನಾವು ಅದನ್ನು ಕೈ ಬಿಟ್ಟು ಅದನ್ನು ಆಚರಣೆ ಮಾಡಿ ಅದಾದಮೇಲೆ ಭಗವಂತನ ನಾಮನ ನಾವು ಹೇಳಿದ್ರೆ ನಾವು ಭಗವಂತನ ನೋಡ್ಬೋದು, ನಾಮದಲ್ಲಿ ನೋಡ್ಬೋದು. ಆ 10 ಅಪರಾಧಗಳು ಮಾಡಿಕೊಂಡು ನಾವು ಭಗವಂತನ ನಾಮ ಹೇಳಿದ್ರೆ ನಮಗೇನು ಇದಾಗಲ್ಲ, ದೇವರ ರೂಪ ಸಿಕ್ಕಲ್ಲ, ದೇವರ ಒಂದು ಅನುಗ್ರಹ ಸಿಕ್ಕಲ್ಲ, ದೇವರ ಕರುಣೆನೂ ಸಿಕ್ಕಲ್ಲ. ಅದಕ್ಕೆ ಹೇಳ್ತಾರೆ 10 ಅಪರಾಧಗಳು ಯಾರು ಬಿಟ್ಟು ಮಾಡ್ತೀರೋ ಅವ್ರಿಗೆ ಇದು ಜಪದಲ್ಲಿ ಕೂಡ 3 ಒಂದು ಕ್ರಮೇಣವಾದ ಪದ್ಧತಿಗಳಿದೆ. ಒಂದು ಪದ್ಧತಿ
ನಾಮ ಇಟ್ಕೊಂಡು ಜಪ ಮಾಡೋದು. ಎರಡನೇದು ಅಪರಾಧ ಇಲ್ದಿರ ಜಪ ಮಾಡೋದು. ಮೂರನೇದು ಶುದ್ಧ ನಾಮ. ಏನಂತಮ್ಮ? ಹಾಂ, ಯಾಕೆ ಏನಿಲ್ಲ ನೋಡ್ತೀನಿ ಹೋಗು. ಅವನ್ನೇ ಬಾಂತಿಲ್ಲ, ಅವನ್ನೇ ಬಾಂತಿಲ್ಲ. ನಿಧಾನಕ್ಕೆ ಹೋಗೋ. ಸೊ ಈ ಥರ ಇಲ್ಲಿ ಭಗವಂತನ ನಾಮ ಮೊದಲನೇ ಕ್ರಮೇಣ ನಾವು ಭಕ್ತಿನಲ್ಲಿ ಸೇವೆ ಮಾಡಬೇಕಾದ್ರೆ ಮೊದಲನೇ ಒಂದು ಮೆಟ್ಟು ಬಂದು ಏನು ಅಂದರೆ ಭಗವಂತನ ನಾಮ ಅಂತ ಹೇಳ್ತಾ ಇದ್ದಾರೆ. ದಿವ್ಯ ಶಬ್ದದ ಮೂಲಕನೇ ಕೃಷ್ಣನ ನಾವು ಅಖಂಡನಾದ ಸಂಪರ್ಕ ಇಟ್ಕೋಬೋದು. ಭಗವಂತನ ಸಂಪರ್ಕ ಇಟ್ಕೋಬೇಕಂದ್ರೆ ಮೊದಲು ಭಗವಂತನ ನಾಮ ಜಪ ಮಾಡಬೇಕು. ಅಲ್ಲಿ 10 ಬಗೆಯ ಅದಂದರೆ ಅದೇ 10 ವಿಧವಾದ ನಾಮ ಅಪರಾಧಗಳನ್ನ ನಾವು ದೋಷವಿಲ್ಲದೆ ಜಪ ಮಾಡೋಕ್ಕೆ ನಾವು ಶುರು ಮಾಡ್ಕೋಬೇಕು, ಪ್ರಯತ್ನ ಪಡಬೇಕು. ಶುದ್ಧ ಸಂಪರ್ಕವನ್ನು ಸಾಧಿಸಬಹುದು. ಆವಾಗ ಶುದ್ಧ ಸಂಪರ್ಕವನ್ನು ಸಾಧಿಸಬಹುದು ಅಂತ ಹೇಳ್ತಾರೆ. ಒಳ್ಳೆ ಸಂಬಂಧ ಇಟ್ಕೋಬಹುದು ಭಗವಂತನ ಹತ್ರ ಅಂತ ಹೇಳ್ತಾರೆ. ಆ ಮೂಲಕ ಲೌಕಿಕ ನೆಲೆಯಿಂದ ಇನ್ನೂ ಎತ್ತರಕ್ಕೆ ಸಾಗಬಹುದು. ಅಪರಾಧಗಳು 10 ಅಪರಾಧ. ಮೊದಲನೇ ಅಪರಾಧ ಏನು ಅಂದರೆ ಭಗವಂತನ ನಾಮನ ಪ್ರಚಾರ ಮಾಡೋ ಭಕ್ತರುಗಳನ್ನ ನಿಂದಿಸಬಾರ್ದು. ಅವ್ರ ಬಗ್ಗೆ ನಾವೇನು ಮಾತಾಡಬಾರ್ದು, ಕೆಟ್ಟದಾಗ ಮಾತಾಡಬಾರ್ದು. ಎರಡನೇದು ಬ್ರಹ್ಮ ಶಿವ ಅಂತ ದೇವತೆಗಳ ನಾಮ ಬಂದು ವಿಷ್ಣು ನಾಮಕ್ಕೆ ಸಮಾನ ಅಂತ ಹೇಳಬಾರ್ದು, ಅದು ಎರಡನೇ ಅಪರಾಧ. ಮೂರನೇದು ಬಂದು ಈ ಥರ ಪದ್ಮ ಪುರಾಣದಲ್ಲಿ 10 ಅಪರಾಧಗಳಿದೆ. ಕಲ್ಪನೆಯಾಗಿ ಭಗವಂತನ ನಾಮ ಬಂದು ಕಲ್ಪನೆ ಅಂತ ನಾವು ತಿಳ್ಕೋಬಾರ್ದು. ಈ ಥರ 10 ಅಪರಾಧಗಳಿದೆ ಪದ್ಮಪುರಾಣದಲ್ಲಿ. ಅದನ್ನು ಆ್ಯಕ್ಚುಲಿ ಪ್ರತಿದಿನ ಭಕ್ತರೆಲ್ಲರೂ ಓದ್ತಾರೆ. 10 ಅಪರಾಧ ಚಿಕ್ಕ ಬುಕ್ಕಲ್ಲಿದೆ ನೋಡಿ, ಅಲ್ಲ ಆ ಬುಕ್ಕು ಹಾಂ, ಅಪರಾಧಗಳು ನಾವು ಡೈಲಿ ಓದಬೇಕದು. ಈ ಥರ ತುಂಬ ಅಪರಾಧಗಳು. ಆಮೇಲೆ ಮತ್ತೆ ಭಗವಂತನ ನಾಮ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪಾಪ ಕಾರ್ಯಗಳು ಮಾಡಬಾರ್ದು. ಪಾಪ ಕಾರ್ಯಗಳು ಮಾಡಿಕೊಂಡು ಭಗವಂತ ನಾಮ ಹೇಳೋದು, ನಾಮ ಹೇಳ್ತಾ ಇರೋದು. ನಾಮ ಹೇಳ್ತೀನಿ, ನಾನು ನಾಮ ಹೇಳ್ತೀನಿ ಪರವಾಗಿಲ್ಲ, ನಾನು ಪಾಪ ಮಾಡ್ಬೋದು ಅಂತ ಹೇಳಬಾರ್ದು. ಇದೊಂದು ಅಪರಾಧ. ಆಮೇಲೆ ಭಗವಂತನ ಹರಿನಾಮ ಬಂದು ಒಂದು ಕಾರ್ಯ ಇದು ಏನದು ಕರ್ಮಕಾಂಡದ ಅದರಲ್ಲಿ ಒಂದು ಭಾಗ ಅಂತ ನಾವು ತಿಳ್ಕೊಬಾರ್ದು. ನಂಬಿಕೆ ಇಲ್ಲದವ್ರಿಗೆ ಭಗವಂತನ ನಾಮ ಹೇಳಬಾರ್ದು. ಅದಾದಮೇಲೆ ಎಷ್ಟೋ ಸಲ ನಾವು ಭಗವಂತನ ಬಗ್ಗೆ ಕೇಳಿ ತಿಳಿಸ್ಕೊಂಡು ಆಚರಣೆ ಮಾಡಿನೋ ಮತ್ತೆ ಲೌಕಿಕವಾದ ವಿಷಯಗಳಲ್ಲಿ ತುಂಬ ನಾವು ಭಾಗವಹಿಸಬಾರ್ದು ಅಂತ ಹೇಳ್ತೇವೆ. ಈ ಥರ ಈ 10 ಅಪರಾಧಗಳನ್ನ ನಾವು ಯಾವಾಗ ತಡೆ ಹಾಕ್ತಿರೋ ಆವಾಗ ಶುದ್ಧನಾಮ ನಮಗೆ ಬರುತ್ತೆ. ಆ ಶುದ್ಧನಾಮ ಏನಾಗುತ್ತೆ, ಇನ್ನೂ ನಾವು ಎತ್ತರಕ್ಕೆ ಹೋಗ್ಬೋದು. ಭಗವಂತನ ಒಂದು ಭಕ್ತಿ ಸೇವೆಯಲ್ಲಿ ಎತ್ತರಕ್ಕೆ ಸಾಗಬಹುದು. ದಿವ್ಯ ಧಾಮದಲ್ಲಿರುವ ಭಗವಂತನ ಅಸ್ತಿತ್ವವನ್ನು ಒಳಗೊಂಡು ವೇದ ಸಾಹಿತ್ಯದ ಅಂತರಾರ್ಥವನ್ನು ಅರ್ಥ ಮಾಡಿಕೊಳ್ಳಬಹುದು. ಅಂದರೆ ಆಳವಾಗಿ ಭಗವಂತನ ತತ್ವ ಬಗ್ಗೆ ನಾವು ದಿವ್ಯವಾದ ತತ್ವವನ್ನು ನಾವು ತಿಳ್ಕೊಬೋದು, ಅರ್ಥ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಗುರು ಮತ್ತು ದೇವರಿಬ್ಬರಲ್ಲೂ ದೃಢ ಶ್ರದ್ಧೆಯನ್ನು ಇಟ್ಟವನಿಗೆ ಭಗವಂತನು ತನ್ನ ನಿಜ ಸ್ವರೂಪವನ್ನು ಕ್ರಮೇಣ ತೋರುತ್ತಾನೆ. ಯಾವಾಗ ನಾವು ಪ್ರಾಮಾಣಿಕ ಗುರು ಮೇಲೆ, ಕೃಷ್ಣನ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಶ್ರದ್ಧೆ ಇಟ್ಕೊಂಡು ಅವ್ರ ಹತ್ರ ನಾವು ಆಧ್ಯಾತ್ಮಿಕವಾದ ವ್ಯಾಯಾಮ ಮಾಡಿದ್ರೆ ಖಂಡಿತ ನಾವು ಬಂದು ಭಗವಂತನ ಇದಕ್ಕೆ ಹೋಗೋದಕ್ಕೆ ನಾವು ನಮ್ಗೆ ಆ ಪ್ರಾಪ್ತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಗವಂತ ನಿಜ ಸ್ವರೂಪ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ ಕ್ರಮೇಣ. ಇದು ಸಾಧಾರಣವಾಗಿ ಸುಮ್ಮನೆ ಬಾಯಲ್ಲಿ ಹೇಳಿದಷ್ಟು ಸರಳವಾಗಿ ಹೋಗೋಕ್ಕಾಗಲ್ಲ. ಸಾಧನೆ ಮಾಡಬೇಕು, ಸಾಧನೆ ಮಾಡ್ತಾ ಇರಬೇಕು. ಇದಾದ ಬಳಿಕೆ ಭಕ್ತನಿಗೆ ಯೋಗದ ಅಷ್ಟಸಿದ್ಧಿಗಳು ಪ್ರಾಪ್ತವಾಗುತ್ತವೆ. ಇದನ್ನು ನಾವು ಮಾಡಿಕೊಂಡು ಭಕ್ತಿ ಸೇವೆಯನ್ನು ನಾವು ಮಾಡ್ಕೊ ಬಂದರೆ ಅಷ್ಟಾಂಗ ಯೋಗ, ಧ್ಯಾನ ಯೋಗ, ಕರ್ಮಯೋಗ ಇದೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಕ್ರಮೇಣ ಅದ್ರ ಜೊತೆ ಬಂದ್ಬಿಡುತ್ತೆ. ಇದು ಅದಕ್ಕೆ ಅಂತ ನಾವು ಸಪ್ರೇಟಾಗಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಭಕ್ತಿ ಸೇವೆ ಮಾಡ್ತಾ ಇದ್ರೇ ಇದು ಕ್ರಮೇಣ ಅದ್ರ ಜೊತೆಗೆ ಬಂದ್ಬಿಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭಕ್ತನು ಭಗವಂತನ ಆಪ್ತ ಪರಿವಾರದಲ್ಲಿ ಸ್ವೀಕೃತನಾಗುತ್ತಾನೆ. ಇದರಿಂದ ಏನಾಗುತ್ತೆ ಅಂದರೆ ಭಕ್ತರ ಜೊತೆ ಸಾಂಗತ್ಯ ನಮ್ಗೆ ಯಾವಾಗಲೂ ಸಿಗ್ತಾ ಇರುತ್ತೆ. ಅವನಿಗೆ ಗುರುವಿನ ಮೂಲಕ ನಿರ್ದಿಷ್ಟ ರೀತಿಯ ಭಗವತ್ ಸೇವೆಯನ್ನು ವಹಿಸಲಾಗುತ್ತದೆ.
ಗುರುವಿನ ಮೂಲಕ ನಿರ್ದಿಷ್ಟ ರೀತಿಯ ಭಗವತ್ ಸೇವೆಯನ್ನು ವಹಿಸಲಾಗುತ್ತದೆ. ಸೊ ಆಗೇನು ಮಾಡ್ತಾರೆ, ಗುರು ಇವನಿಗೆ ಶ್ರದ್ಧೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಸೇವೆಗಳು ಜಾಸ್ತಿ ಮಾಡ್ತಾರೆ. ಅವ್ರಿಗೆ ಸೇವೆ ಮಾಡ್ತಾ ಇರ್ತಾರೆ. ಸೇವೆನೆಲ್ಲ ಅವನು ನಿಯುಕ್ತಿ ಮಾಡ್ತಾ ಇರ್ತಾರೆ. ಆ ಸೇವೆ ಮಾಡು, ಈ ಸೇವೆ ಮಾಡು, ಪ್ರಚಾರ ಮಾಡು, ಬುಕ್ಸು ತೊಗೊಂಡೋಗಿ ನೀನು ವಿತರಣೆ ಮಾಡು, DT ವರ್ಷಿಪ್ ಮಾಡು, ಬೇರೆಯವ್ರಿಗೆಲ್ಲ ಶಿಕ್ಷಣೆ ಕೊಡು ಅಂತ ಹೇಳ್ತಾ ಇರ್ತಾರೆ. ಅವರಿಗೆ ಗುರುವಿನ ಮೂಲಕ ನಿರ್ದಿಷ್ಟ ರೀತಿಯ ಭಗವತ್ ಸೇವೆಯನ್ನು ಮಾಡ್ತಾ ಇರ್ತಾರೆ. ಓಕೆ, ಶುದ್ಧ ಭಕ್ತನಿಗೆ ತನ್ನಲ್ಲಿರುವ ಯೋಗ ಶಕ್ತಿಯ ಪ್ರದರ್ಶನಕ್ಕಿಂತ ಭಗವತ್ ಸೇವೆಯಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತದೆ. ಸೊ ಶುದ್ಧ ಭಕ್ತರಿಗೆ ಯೋಗ ಗೀಗ ಮಾಡ್ಬೇಕಂತಾನೆ ಆಸೆ ಇರಲ್ಲ. ಭಗವಂತನ ಸೇವೆ ಮಾಡಬೇಕು ಅಂತಾನೆ ಆಸೆ ಅವನಿಗೆ. ಸೊ ನಾರದ ಮುನಿಗಳು ಇದೆಲ್ಲವನ್ನು ಸ್ವಂತ ಅನುಭವದ ಆಧಾರದ ಮೇಲೆ ವಿವರಿಸಿದ್ದಾರೆ. ಇದೆಲ್ಲ ನಾರದ ಮುನಿ ಹೇಳ್ತಾ ಇದ್ದಾರೆ ವ್ಯಾಸದೇವರಿಗೆ, ಈ ಥರ ಎಲ್ಲ ಭಕ್ತಿ ಸೇವೆ ಮಾಡಬೇಕು, ಈ ಥರ ಭಕ್ತಿ ಸೇವೆ ಮಾಡ್ದೇನೆ ಭಗವಂತನ ಪಡೆಯೋಕ್ಕಾಗೋದು ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಶಾಬ್ದಿಕ ಪ್ರತಿನಿಧಿಯ ಜಪದ ಪ್ರಕ್ರಿಯೆ ಮೂಲಕ ಶ್ರೀ ನಾರದ ಮುನಿಗಳು ಪಡೆದ ಎಲ್ಲ ಸೌಲಭ್ಯಗಳನ್ನು ವ್ಯಕ್ತಿಯು ಪಡೆಯಬಲ್ಲನು. ಈ ದಿವ್ಯ ಧ್ವನಿಯ ಜಪ ಮಾಡಲು ಯಾರಿಗೂ ಯಾವ ತಡೆಯೂ ಇಲ್ಲ. ಆದರೆ ಅದನ್ನು ನಾರದ ಮುನಿಗಳು ಪ್ರತಿನಿಧಿಗಳಿಂದ ಪರಂಪರೆಯ ಪದ್ಧತಿಯ ಮೂಲಕ ಪಡೆದಿರಬೇಕು. ಈ ಭಗವಂತನ ನಾಮ ಜಪ ಮಾಡಿದ್ದಿಂದ ನಾರದ ಮುನಿಯವರಿಗೆ ಇದೆಲ್ಲ ಸೌಲಭ್ಯ ಸಿಕ್ತು. ಅವ್ರಿಗೆ ಆಧ್ಯಾತ್ಮಿಕವಾದ ಎಲ್ಲ ಸೌಲಭ್ಯಗಳು ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ನಾಮ ಜಪ ಮಾಡೋದ್ರಿಂದ ಎಷ್ಟೋ ಜನ ಚೇಂಜ್ ಆಗಿಬಿಟ್ಟಿದ್ದಾರೆ. ನಾಮ ಜಪ ಮಾಡಿ ಎಷ್ಟೋ ಬದಲಾವಣೆ ಆಗಿದೆ. ತುಂಬ ಅವರ ಕೆಟ್ಟ ಅಭ್ಯಾಸಗಳೆಲ್ಲ ಬಿಟ್ಬಿಟ್ಟಿದ್ದಾರೆ. ಅದಾದಮೇಲೆ ತುಂಬ ಜನ ಈಗ ಪ್ರಭುಪಾದ ಪುಸ್ತಕಗಳು ಓದೋದು ಮತ್ತು ನಾಮ ಜಪದ ಬಗ್ಗೆ ಓದೋದು, ನಾಮ ಜಪ ಮಾಡಿದ್ಮೇಲೆ ಅವ್ರು ಅನುಭವಿಸಿದ ಮೇಲೆ ತುಂಬ ಜನ ಅವ್ರಿಗೆ ನಾವೇನು ಹೇಳೋ ಅವಶ್ಯಕತೆನೇ ಇಲ್ಲ. ಅವ್ರಿಗೆ ಬಂದು ತುಂಬ ಏನೋ ಇದು ಮಾಡ್ತಾ ಇದ್ದಾರೆ, ಅಭ್ಯಾಸಗಳು ಬಿಟ್ಟು ಅವರೇ ಕ್ರಮೇಣ ಬರ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ, ಸತ್ಸಂಗಕ್ಕೆ ಬರ್ತಾ ಇದ್ದಾರೆ. ಈ ಥರ ಸೌಲಭ್ಯಗಳು ಸಿಗುತ್ತೆ. ಭಗವಂತನ ನಾಮ ಜಪದಲ್ಲಿ ಇಷ್ಟೊಂದು ಆಧ್ಯಾತ್ಮಿಕವಾದ ಲಾಭಗಳಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಆ ಥರ ಪಡ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ ನಾರದ ಮುನಿ. ನಾನು ಭಗವಂತನ ನಾಮ ಹೇಳ್ತಾ ಇದ್ದಾರೆ, ಭಗವಂತನ ನಾಮದಿಂದ ನನಗೆ ಇದೆಲ್ಲ ಆಯ್ತು. ನನಗೆ ಅವ್ರಿಗೆ ಸಂಬಂಧ ಏನು ಗೊತ್ತಾಯ್ತು. ನನಗೆ ನಾಮ ಜಪ ಮಾಡೋದ್ರಿಂದ ಭಗವಂತನಿಗೆ ನನಗೆ ಇದರ ಸಂಬಂಧ ಗೊತ್ತಾಯ್ತು. ವೇದದಲ್ಲಿ ಯಾವುದು ಮುಖ್ಯವಾದ ಒಂದು ಅಂಶಗಳು ಯಾವುದೋ ಅದೆಲ್ಲ ನನಗೆ ರಹಸ್ಯ ಆ ರಹಸ್ಯಗಳೆಲ್ಲ ಹೇಳಿದ್ರು ಅವರು, ಅದೆಲ್ಲ ಗೊತ್ತಾಯ್ತು ನನಗೆ. ಈಗ ಮಾಡೋದ್ರಿಂದ ಏನಾಗುತ್ತೆ, ಗುರುಗೆ ಇನ್ನೂ ಉತ್ಸಾಹ ಕೊಡೋಕ್ಕೆ ಅವಕಾಶ ಸಿಗುತ್ತೆ. ಪರವಾಗಿಲ್ಲಪ್ಪ, ಇವನು ತುಂಬ ಶ್ರದ್ಧಾವಂತನಾಗಿದ್ದಾನೆ, ಇವನು ಬುದ್ಧಿವಂತನಾಗಿದ್ದಾನೆ, ಭಕ್ತಿನಲ್ಲಿ ಒಳ್ಳೆ ಆಕರ್ಷಣೆ ಇದೆ ಇವನಿಗೆ, ಭಕ್ತಿ ಅಂದರೆ ಇವನಿಗೆ ತುಂಬ ಇಷ್ಟ ಇದೆ, ಇವನಿಗೆ ಪ್ರೇಮ, ಇವನಿಗೆ ಒಳ್ಳೆ ಅವನಿಗೆ ಸಾಧನೆ ಮಾಡೋದಕ್ಕೆ ತುಂಬ ಇಷ್ಟ ಇದೆ ಇವನಿಗೆ. ಅದಕ್ಕೆ ಅವನೇನು ಮಾಡ್ತಾರೆ, ಗುರು ಏನು ಮಾಡ್ತಾರೆ, ಅವ್ರಿಗೆ ಹೆಚ್ಚಾಗಿ ಸೇವೆಗಳು ಕೊಡ್ತಾ ಇರ್ತಾರೆ. ಆ ಸೇವೆ ಮಾಡ್ತಾ ಅವನು ಇನ್ನೂ ಶುದ್ಧ ಆಗ್ತಾ ಇರ್ತಾನೆ. ಟೈಮ್ ಬೇರೆ ಕಡೆ ಅವನಿಗೇನು ಗಮನ ಇರಲ್ಲ. ಯಾವ ಬೇರೆ ಲೌಕಿಕವಾದ ಕೆಲಸ ಮಾಡೋದಕ್ಕೆ ಆಸೆ ಅನ್ನೋದು ಇರಲ್ಲ, ಸಮಯನೇ ಇರಲ್ಲ, ಬಿಟ್ಬಿಡ್ತಾನೆ, ಸಂಪೂರ್ಣವಾಗಿ ಬಿಟ್ಬಿಡ್ತಾನೆ. ಸೊ 2ನೇ ಶ್ಲೋಕದಲ್ಲಿ, ಇನ್ನೊಂದು 40ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಗವಂತನ ಹತ್ರ ಬರೋದಕ್ಕೆ 4 ಜನ ಶರಣಾಗತಿ ಆಗ್ತಾರೆ, ಇನ್ನು 4 ಜನ ಬಂದು ಶರಣಾಗತಿ ಆಗಲ್ಲ. ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಭಗವದ್ಗೀತಾದಲ್ಲಿ ಕೆಟ್ಟವರು ಒಳ್ಳೆಯವರು ಅಂತಲ್ಲ, 4 ಜನ ಬಂದು ಶರಣಾಗತಿ ಆಗ್ತಾರೆ. ಅದೇ ಈ ಒಂದು ವರ್ಗ ಬಂದು ಶರಣಾಗತಿ ಆಗ್ತಾರೆ, ಇನ್ನೊಂದು ವರ್ಗ ಬಂದು ಶರಣಾಗತಿ ಆಗಲ್ಲ. ಒಂದು ಶರಣಾಗತಿ ಆಗೋ ವರ್ಗ ಯಾರ್ಯಾರು ಅಂದರೆ ದುಡ್ಡುಗೋಸ್ಕರ, ದುಡ್ಡು ಬೇಕು ಅಂತ ಬರ್ತಾರೆ, ಅದೇ ಕಷ್ಟದಲ್ಲಿರೋರು. ಕಷ್ಟ ಅಂದರೆ ದುಡ್ಡೇ ಅಲ್ಲ, ಇವಾಗ ಭೌತಿಕವಾದ ಇದರಲ್ಲಿ ದುಡ್ಡು ಒಂದು ಕಷ್ಟ, ಬೇರೆ ಏನೇನೋ ಕಷ್ಟ ಇರುತ್ತೆ, ಕಾಯಿಲೆ ಒಂದು ಕಷ್ಟ ಇರುತ್ತೆ, ದುಡ್ಡು ಒಂದು ಕಷ್ಟ ಇರುತ್ತೆ, ಬೇರೆಯವರಿಂದ ಕಷ್ಟ ಇರುತ್ತೆ. ಅಂಥವ್ರೇನು ಮಾಡ್ತಾರೆ, ಈಗ ಸಂಸಾರದಲ್ಲಿ ಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ, ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಎಲ್ಲ. ಆ ಥರ ಆ ಕಾಲದಲ್ಲ ಹಂಗೆ ಮಾಡ್ತಾ ಇದ್ದು. ಸಂಸಾರದಲ್ಲಿ ತುಂಬ ಗಲಾಟೆ ಮಾಡಿ ಅವ್ರಿಗೇನಾದರೂ ತೊಂದರೆ ಕೊಟ್ಬಿಟ್ರೆ ಕಾಶಿಗೆ ಹೊಟ್ಟೋಗ್ಬಿಡ್ತಾರೆ. ಇಲ್ಲೂ ಕಾಶಿಗೆ ಹೋಗ್ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು, ಹೋಗಿರೋದೇ ಗೊತ್ತಾಗಬಾರ್ದು, ಆ ಥರ ಹೊಟ್ಟೋಗ್ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಇದು ಶುದ್ಧವಾದ ಭಕ್ತರ ಜೊತೆ ಸಾಂಗತ್ಯ ಮಾಡಿಕೊಂಡು ರಾಮಾಯಣ ಮಹಾಭಾರತ ಅದೆಲ್ಲ ಕೇಳ್ಕೊಂಡು ಹಂಗೆ ಅಲ್ಲೇ ಪ್ರಾಣ ಬಿಟ್ಬಿಡ್ತಾರೆ, ಅಲ್ಲೇ ಜೀವ ಬಿಟ್ಬಿಡ್ತಾರೆ. ಆ್ಯಕ್ಚುಲಿ ನಿಜವಾಗಿ ಮಾಡ್ಬೇಕಾಗಿರೋದು ಹಂಗೆ, ಅದೇ ಶುದ್ಧ ಭಕ್ತರು ಸಿಗಬೇಕು. ಅದಕ್ಕೆ ಪ್ರಭುಪಾದರು ಏನು ಹೇಳ್ತಾರೆ, ಈಗ ನೀವು ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ಭಗವಂತನ ನಾಮ ಜಪ ಮಾಡಿ. ಎಲ್ಲ ಕಡೆ ನನ್ನ ದೇವಸ್ಥಾನ ಕಟ್ಸಿದ್ದೀರಲ್ಲ, ಎಲ್ಲ ಕಡೆ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಇದು ಮಾಡ್ಬೋದು.
ಒಂದು ವೇಳೆ ಅಲ್ಲಿ ಯಾಕಂದ್ರೆ ಕೆಲವರಿಗೆ ಇಲ್ಲೇ ಇದ್ರೆ ಅದೇ ಊರಲ್ಲಿ ಇದ್ರೆ ಮತ್ತೆ ಅದೇ ಜ್ಞಾಪಕ ಬರ್ತಾ ಇರ್ತಲ್ಲ, ಅದಕ್ಕೆ ಏನ್ ಮಾಡ್ತಾರೆ ಬೇರೆ ದೇವಸ್ಥಾನಕ್ಕೆ ಹೋಗ್ತಾರೆ. ಮಾಯಾಪುರ, ವೃಂದಾವನ, ದ್ವಾರಕಾ, ಮಥುರಾ, ಅಲ್ಲಿ ಹೋಗಿ ಅವ್ರು ತುಂಬಾ ಜನ ಈಗ ವಯಸ್ಸಾದವರೆಲ್ಲ ಹಂಗೆ ಮಾಡೋದು. ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ದೇವಸ್ಥಾನದಲ್ಲಿ ಕೂತ್ಕೊಂಡು ಇದು ಚರಣಾಮೃತ ಕೊಡ್ತಾ ಇರ್ತಾರೆ ಒಬ್ಬೊಬ್ರು. ಅವ್ರ ಕೈಯಲ್ಲಿ ಬೇರೆ ಸೇವೆ ಮಾಡಕ್ಕಾಗಲ್ಲ. ಗಂಧತೆ ಇದು ಚರಣಾಮೃತ ಕೊಡೋದು, ಆಮೇಲೆ ಕ್ಯಾಶ್ ಇಸ್ಕೊಳ್ಳೋದು ಕ್ಯಾಶಿಯರ್ ಆಗಿ ಎಲ್ಲಾ ದೇವಸ್ಥಾನದಲ್ಲಿ ವಯಸ್ಸಾದವರು ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಅದೇ ಶಾರೀರಿಕವಾಗಿ ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ. ಅವ್ರ ಬುದ್ಧಿ ತಿಳುವಳಿಕೆ ಇಟ್ಕೊಂಡು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಇದು ಮಾಡ್ತಾರೆ, ಮ್ಯಾನೇಜರ್ ಆಗಿರ್ತಾರೆ, ಒಂದೊಂದು ಇದು ನೋಡ್ಕೊಂಡು ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ನೋಡ್ಕೊಂಡಿರ್ತಾರೆ, ಈ ಥರ ಸೇವೆಗಳು ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಇಲ್ಲಿ ಕಷ್ಟದಲ್ಲಿರೋರು ಭಗವಂತನಿಗೆ ಶರಣಾಗತಿ ಆಗ್ತಾರೆ ಅಂತ ಒಂದು ಈ ವರ್ಗದಲ್ಲಿ. ಇನ್ನೊಬ್ರು ಹಣದ ಅಗತ್ಯವಿರುವಾಗ, ದುಡ್ಡು ಬೇಕು ಅಂತ ಬರ್ತಾರೆ, ದುಡ್ಡು ಸಂಪಾದಿಸೋಕ್ಕೆ ಭಗವಂತನ ಹೆಸರಿಟ್ಕೊಂಡು ದುಡ್ಡು ಬೇಕು ಅಂತ ಬರ್ತಾರೆ ಕೆಲವರು.